ಸಣ್ಣದಾಗಿ ಶುರುವಾದ ಒಂದು ಕನಸು ಮುಂದೆ ಇಡೀ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಕೇವಲ ಒಂದು ಸಿನಿಮಾ ಮಾಡುವ ಆಸೆಯಿಂದ ಆರಂಭವಾದ ಈ ಪಯಣ ಇವತ್ತು ಭಾರತೀಯ ಚಿತ್ರರಂಗದಲ್ಲಿಯೇ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕ್ರಾಂತಿಯನ್ನು ಸೃಷ್ಟಿ ಮಾಡಿದೆ. ಅದುವೇ ಕನ್ನಡದ ಹೆಮ್ಮೆಯ ಹೊಂಬಾಳೆ ಫಿಲಮ್ಸ್. ಸಾಧಿಸಬೇಕು ಎಂಬ ಛಲವೊಂದಿದ್ದರೆ ಸಾಧಾರಣ ಹಿನ್ನೆಲೆಯಿಂದ ಬಂದ ವ್ಯಕ್ತಿಯೂ ಜಗತ್ತೇ ಹೆಮ್ಮೆ ಪಡುವಂತಹ ಇತಿಹಾಸವನ್ನು ಸೃಷ್ಟಿಸಬಲ್ಲ ಎಂಬುದಕ್ಕೆ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದ ವಿಜಯ್ ಕಿರಗಂದೂರು ಅವರು ಮಾದರಿಯಾಗಿ ನಿಂತಿದ್ದಾರೆ. ಹೊಂಬಾಳೆ ಫಿಲಮ್ಸ್ ಇದನ್ನು ವಿಜಯ್ ಕಿರಗಂದೂರು ಅವರು 2012ರಲ್ಲಿ ಶುರು ಮಾಡ್ತಾರೆ. ಮುಂದೆ ಈ ಸಂಸ್ಥೆ 2014ರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ನಿನ್ನಿಂದಲೇ ಚಿತ್ರವನ್ನು ನಿರ್ಮಾಣ ಮಾಡುತ್ತೆ. ನಂತರ ಇವರ ನಿರ್ಮಾಣದ ಎರಡನೇ ಚಿತ್ರ ಮಾಸ್ಟರ್ ಪೀಸ್. ಆದರೆ ಈ ಎರಡು ಸಿನಿಮಾಗಳು ಈ ಸಂಸ್ಥೆಗೆ ನಿರೀಕ್ಷೆಯ ಯಶಸ್ಸನ್ನು ತಂದುಕೊಡೋದಿಲ್ಲ. ಆದರೆ 2017ರಲ್ಲಿ ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಟನೆಯಲ್ಲಿ ಮೂಡಿಬಂದಂತಹ ರಾಜಕುಮಾರ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ನ 3ನೇ ಸಿನಿಮಾ ಆಗಿದ್ದು, ಇದು ಆ ಸಮಯಕ್ಕೆ 75 ಕೋಟಿಗಿಂತಲೂ ಹೆಚ್ಚು ಹಣ ಗಳಿಕೆ ಮಾಡಿ ಆವರೆಗಿನ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರ ಆಗಿ ಹೊರಹೊಮ್ಮುತ್ತೆ. ನಂತರ ಹೊಂಬಾಳೆ ಬ್ಯಾನರ್ನಲ್ಲಿ ಮೂಡಿಬಂದಂತಹ ಇವರ 4ನೇ ಚಿತ್ರ ಪ್ರಶಾಂತ್ ನೀಲ್ ನಿರ್ದೇಶಿಸಿ ರಾಕಿ ಬಾಯಿ ಅವರು ಅಭಿನಯಿಸಿರುವಂತಹ KGF ಚಾಪ್ಟರ್ 1 ಭಾರತದಾದ್ಯಂತ ಬಿಡುಗಡೆಯಾಗಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ವಿಶ್ವಾದ್ಯಂತ 250 ಕೋಟಿಗೂ ಹೆಚ್ಚು ಬಿಸ್ನೆಸ್ಸನ್ನು ನೀಡುತ್ತೆ. ಇದರ ಮುಂದುವರೆದ ಭಾಗವಾದ KGF ಚಾಪ್ಟರ್ 2 ನಿರ್ಮಿಸಿ ಆವರೆಗೂ ಕಂಡು ಕೇಳರಿಯದ ರೀತಿಯಲ್ಲಿ ಗಳಿಕೆ ಮಾಡಿ 1200 ಕೋಟಿಯ ಗಡಿ ದಾಟಿ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಿಗೆ ಇವರ ಪಯಣ ನಿಲ್ಲಿಲ್ಲ. ರಿಷಬ್ ಶೆಟ್ಟಿ ಅವರ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಈ ಸಿನಿಮಾಗಳ ಮೂಲಕ ಈ ಮಣ್ಣಿನ ದೈವಿಕ ಸಂಸ್ಕೃತಿ ಪರಂಪರೆಯನ್ನು ಜಾಗತಿಕ ವೇದಿಕೆಯಲ್ಲಿ ಮೆರೆಯುವ ಹಾಗೆ ಮಾಡ್ತಾರೆ. ನಂತರ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾ ಸಲಾರ್ ಮತ್ತು ಮಹಾವತಾರ ನರಸಿಂಹದಂತಹ ವಿಭಿನ್ನವಾದ ಪ್ರಯತ್ನದತ್ತ ಹೆಜ್ಜೆ ಇಡ್ತಾರೆ. ಈ ಸಂಸ್ಥೆಯು 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 4 ಪ್ರಮುಖ ರಾಷ್ಟ್ರೀಯ ಪ್ರಶಸ್ತಿ ಅಂದರೆ KGF 2 ಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಮತ್ತು ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿ, ಕಾಂತಾರ ಸಿನಿಮಾಗೆ ಅತ್ಯುತ್ತಮ ನಟ ಮತ್ತು ಮನರಂಜನಾತ್ಮಕ ಅತ್ಯುತ್ತಮ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಈ ಸಂಸ್ಥೆಯು KGF, ಕಾಂತಾರ, ರಾಜಕುಮಾರ, ಸಲಾರ್ನಂತಹ ಹಲವಾರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಜೊತೆಗೆ ನಿನ್ನಿಂದಲೇ, ಮಾಸ್ಟರ್ ಪೀಸ್, ಯುವರತ್ನ, ಧೂಮಂ, ಯುವ, ಭಗೀರಥಂತಹ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿದೆ. ಈ ಸಂಸ್ಥೆಯ ಮುಂದಿನ ಪ್ರಾಜೆಕ್ಟ್ಗಳಾದ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟೋನಿ ಹಾಗೂ ಸಲಾರ್ 2 ಸಿನಿಮಾಗಳು ಇನ್ನೂ ಹೆಚ್ಚಿನ ಯಶಸ್ಸು ಸಾಧಿಸಿ ಸಂಸ್ಥೆಯು ಇನ್ನಷ್ಟು ಉತ್ತಮ ಸಿನಿಮಾಗಳನ್ನು ನೀಡುವಂತಾಗಲಿ ಎಂಬುದು ನಮ್ಮ ಆಶಯವಾಗಿದೆ. ವಿಜಯ್ ಕಿರಗಂದೂರು ಅವರ ಹೊಂಬಾಳೆ ಫಿಲ್ಮ್ಸ್ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ.